ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರ ನಡುವೆ ಗಲಾಟೆ ಶುರುವಾಗ್ತದೆ. ಬಿಕಾಸ್ ಈ ಕಡೆ ತನ್ವಿಗೆ ದುಡ್ಡು ಕೊಟ್ಟಿದ್ದು ಯಾವುದೂ ಕೂಡ ಶ್ರೇಷ್ಠಾಗಿ ಇಷ್ಟ ಇಲ್ಲ. ಆದರೆ ಇಲ್ಲಿ ತಾಂಡವ್ ಮಾತ್ರ ನನ್ನ ಮಗಳು ಅವಳ ಜವಾಬ್ದಾರಿ ನಂದು ಕೂಡ ಇದೆ, ನಾನು ಕೂಡ ಶೇರ್ ಮಾಡಲೇಬೇಕಾಗುತ್ತೆ, ನನ್ನ ಮಗಳ ವಿಷಯಕ್ಕೆ ನೀನು ತಲೆ ಹಾಕಬೇಡ ಅಂತಾರೆ. ಇದರಿಂದಾಗಿ ಶ್ರೇಷ್ಠ ಸಿಡಿದೇ ಇರ್ತಾಳೆ. ಈ ಕಡೆ ಭಾಗ್ಯಗೂ ಕೂಡ ತಾಂಡವ್ ಹತ್ರ ಸಹಾಯ ಕೇಳಿದ್ದು ಇಷ್ಟ ಆಗೋದಿಲ್ಲ. ಹಾಗಾಗಿ ಪೂಜಾ ಮತ್ತು ಸುನಂದನ ತಾವು ಮಾಡಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ರೆ ಕುಸುಮ ಅವ್ರು ಬಂದಿದ್ದೆ ಅದರಲ್ಲಿ ಏನು ತಪ್ಪಿದೆ, ಅವ್ರು ಏನು ಬೇರೆಯವ್ರ ಹತ್ರ ಕೇಳು ಅಂತ ಹೇಳಿಲ್ವಲ್ಲ, ತನ್ವಿ ಏನು ಬೇರೆಯವ್ರ ಹತ್ರ ಕೇಳಿಲ್ಲ, ಅವ್ಳು ಕೇಳಿರೋದು ಅವ್ರ ಅಪ್ಪನ ಹತ್ರ, ಅವ್ಳಿಗೂ ಫೀಸ್ ಕಟ್ಟಿರೋದು ಅವ್ರ ಅಪ್ಪ, ಅವನಿಗೂ ಕೂಡ ರೈಟ್ಸ್ ಇದೆ, ಅವನು ಕೂಡ ಶೇರ್ ಮಾಡಲೇಬೇಕಾಗುತ್ತೆ, ಅದು ಅವನದು ಕೂಡ ಜವಾಬ್ದಾರಿ. ಹೇಗೂ ಫೀಸ್ ಕಟ್ಟಾಯ್ತಲ್ಲ ಬಿಡು. ನಿಜವಾಗ್ಲೂ ಹೇಳಬೇಕು ಅಂದರೆ ಏನಾಯಿತು, ಅದು ಒಳ್ಳೆಯದೇ ಆಗಿದೆ, ತಪ್ಪೇನು ನಡೆದೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅವ್ನ ಮನೆಗೋಸ್ಕರ ದುಡ್ಡು ಖರ್ಚು ಮಾಡಿದ್ದಾನೆ, ಅದರಲ್ಲಿ ಒಂದು ಒಳ್ಳೇದಾಗ್ತದೆ, ಅದಕ್ಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಭಾಗ್ಯ ಮನಸ್ಸಿಗೆ ತುಂಬಾ ಘಾಸಿ ಆಗುತ್ತೆ. ಬಿಕಾಸ್ ಭಾಗ್ಯ ಹತ್ರ ನೀನು ಒಂಟಿ ಆಗ್ತೀಯಾ, ಎಲ್ಲರೂ ಕೂಡ ನಿನ್ನನ್ನು ಬಿಟ್ಟು ದೂರ ಹೋಗ್ತಾರೆ, ಕೊನೆಗೆ ನೀನು ಉಳಿಯೋದು ಒಬ್ಬಳೇನೆ ಅಂತ ಹೇಳಿ ಇಲ್ಲಿ ತಾಂಡವ್ ಚಾಲೆಂಜ್ ಮಾಡಿದ್ದಾರೆ. ಇದರಿಂದಾಗಿ ಧರ್ಮ ಅಂಕಲ್ಗೆ ಈ ಭಾಗ್ಯ ಪರಿಸ್ಥಿತಿ ಗೊತ್ತಾಗ್ತದೆ. ಹಾಗಾಗಿ ಭಾಗ್ಯ ಹತ್ರ ಬಂದಿದ್ದೆ, ನನಗೆ ಗೊತ್ತಿದೆ ಮಗಳ, ಇವ್ರು ಎಲ್ಲ ಈ ರೀತಿ ಮಾಡಬಾರ್ದಿತ್ತು, ನಿನ್ಗೆ ಇಷ್ಟ ಆಗದಿರೋದನ್ನೇ ಎಲ್ಲ ಕೂಡ ಮಾಡ್ತಿದ್ದಾರೆ, ಇದು ಎಲ್ಲವನ್ನ ಕೂಡ ನೀನು ನೋಡಿಕೊಂಡು ಸುಮ್ಮನೆ ಇರಬೇಕಾಗ್ದ. ನನಗೆ ಗೊತ್ತಾಗುತ್ತೆ ನೀನು ಆ ತಾಂಡವ್ ಜೊತೆ ಚಾಲೆಂಜ್ ಮಾಡಿದೆ, ಯಾವುದೇ ಕಾರಣಕ್ಕೂ ನೀನು ಮುಂದೆ ಕೈ ಒಡ್ಡೋದಿಲ್ಲ ಅಂತ. ಆದರೆ ಇವತ್ತು ನಿನ್ನ ಪರಿಸ್ಥಿತಿ ಈ ರೀತಿ ಆಗ್ದ. ಅವನು ಕೂಡ ಸುಮ್ಮನೆ ಬಂದು ಹೆಲ್ಪ್ ಮಾಡಿರುವುದಿಲ್ಲ, ಖಂಡಿತವಾಗಿ ಕೊಂಕು ಮಾತುಗಳನ್ನ ಆಡೇ ಹೋಗಿರ್ತಾನೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಗಳ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಧರ್ಮ ಅಂಕಲ್. ಈ ಕಡೆ ಭಾಗ್ಯ ಇನ್ನೇನು ಮಾಡೋದು, ತನ್ನ ಮನೆಗೋಸ್ಕರನೇ ದುಡಿತಿರೋ ಭಾಗ್ಯ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಮುಂದೆ ಸಾಗಲೇಬೇಕಾಗಿದೆ. ಈ ಕಡೆ ಶ್ರೇಷ್ಠಾಗಂತೂ ಇಲ್ಲ, ನಾನು ಈ ರೀತಿ ಸುಮ್ಮನೆ ಕೂತ್ರೆ ಆಗುವುದಿಲ್ಲ, ಈ ರೀತಿ ಮಕ್ಕಳು ಬಿಟ್ಕೊಂಡು ಎಲ್ಲಾನು ಕೂಡ ದೋಷಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಭಾಗ್ಯ ಮನೆಗೆ ಬಂದೇ ಬಿಟ್ರು. ಎಲ್ಲ ಕೂಡ ಊಟ ಮಾಡೋ ಸಮಯಕ್ಕೆ ಈ ಕಡೆ ಭಾಗ್ಯ ಭಾಗ್ಯ ಅಂತ ಹೇಳಿ ಕಿರಿಚ್ಕೊಂಡು ಬರ್ತಿದ್ದಾಗೆ ಈ ಕಡೆ ಏನು ಶ್ರೇಷ್ಠ ವಾಯ್ಸ್ ಕೇಳಿಸ್ತಿದ್ಯಲ್ಲ ಅಂತ ಪೂಜಾ ಹೇಳ್ತಾಳೆ. ನೋಡಿದ್ರೆ ಶ್ರೇಷ್ಠನೇ ಆಗಿರ್ತಾಳೆ. ಇದೇನಿದು, ಇನ್ನೇನು ಕೊಳ್ಳೆ ಹೊಡೆಯೋಕೆ ಅಂತ ಬಂದಿದ್ಯಾ ನಿನ್ನ ಮನೆಗೆ ಅಂತ ಭಾಗ್ಯ ಕೇಳ್ತಿದ್ರೆ, ಏನು ನನ್ನ ಮನೇನ ಹಗ್ಲು ದೊರೋಡೆ ಮಾಡ್ತಾ ನೀನು ಮಾಡ್ಕೊಂಡು ಸುಮ್ಮನೆ ನಿಂತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ನಾನು? ನನ್ನ ಮನೇನ ನನ್ನವ್ರನ್ನ ಎಲ್ಲರನ್ನ ಕೂಡ ಕಿತ್ಕೋಬೇಕು ಅಂತ ಅನ್ಕೋತಿದ್ಯಲ್ಲ, ಮಕ್ಕಳನ್ನ ಬಿಟ್ಟು ಈ ರೀತಿ ಮಾಡ್ತಿದ್ಯಲ್ಲ, ಮಾನ ಮರ್ಯಾದೆ ಇಲ್ವಾ? ಅದಕ್ಕೋಸ್ಕರನೇ ಮಾನ ಮರ್ಯಾದೆಯಿಂದ ಬದುಕು ಅಂತ ಹೇಳೋಕೆ ಅಂತ ಬಂದೆ. ನಾಚಿಕೆ ಆಗೋದಿಲ್ವಾ ಮಕ್ಕಳನ್ನ ಬಿಟ್ಟು ಈ ರೀತಿ ನಮ್ಮ ಮನೇನ ದೋಚ್ತಿದ್ಯಲ್ಲ ಅಂತ ಹೇಳಿ ಇಷ್ಟ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ನೀನು ಅಂತ ಕುಸುಮ ಎಲ್ಲರೂ ಕೂಡ ಬರ್ತಾರೆ, ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಅಂತ ಹೇಳಿ ಶ್ರೇಷ್ಠ ರಾಂಗ್ ಆಗ್ತಾ ಇದ್ರೆ ಅಲ್ಲಿಗೆ ತಾಂಡವ್ ಎಂಟ್ರಿ ಕೊಡ್ತಾರೆ. ಈ ಕಡೆ ತಾಂಡವ್ ಏನು ಮಾತಾಡ್ತಿದ್ದೆ ಶ್ರೇಷ್ಠ, ಇಲ್ಲಿಗೆ ಬಂದಿದ್ಯಾ ಅಂದಾಗ ನಿನ್ಗೆ ಗೊತ್ತಾಗೋದಿಲ್ಲ, ಇರು ತಾಂಡವ್, ಇವಳು ಮಕ್ಕಳನ್ನ ಬಿಟ್ಟು ನಿನ್ನ ಹತ್ರ ಇರೋ ದುಡ್ಡನ್ನೆಲ್ಲ ದೋಚ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತಿದ್ದಾಗ ಈ ಕಡೆ ತಾಂಡವ್ ಶ್ರೇಷ್ಠ ಕೆನೆಗೆ ರಪ್ಪ ಅಂತ ಹೇಳಿ ಬಾರಿಸ್ತಾರೆ. ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಈ ಕಡೆ ಶ್ರೇಷ್ಠ ಕೂಡ ರೊಬಲ್ ಆಗ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗುತ್ತೆ ನೋಡಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡಿ.